ಹಲೋ ಎವ್ರಿವನ್, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಉತ್ತಮ್ ಸರ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ SSC GD ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಭಾರತ ಶಾಸ್ತ್ರೀಯ ನೃತ್ಯ ಈ ಒಂದು ಟಾಪಿಕ್ ಅನ್ನ ನಾನು ನಿಮ್ಮ ಮುಂದೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಪ್ರತಿ ಶಿಫ್ಟ್ಗೂ ಕೂಡ ಈ ಟಾಪಿಕ್ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ. ಮುಂದಿನ ಶಿಫ್ಟ್ಗಳಿಗೂ ಕೂಡ ಈ ಟಾಪಿಕ್ ಮೇಲೆ ಪ್ರಶ್ನೆಗಳು ಬರೋದು ಗ್ಯಾರಂಟಿ, ಅದರಲ್ಲೇನು ಡೌಟ್ ಇಲ್ಲ ಅನ್ನೋ ಕಾರಣಕ್ಕಾಗಿ ನಾನು ನಿಮ್ಮ ಮುಂದೆ ಈ ಒಂದು ಕಾನ್ಸೆಪ್ಟ್ ಅನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡ್ರಿ, ಮತ್ತೆ ನಿಮ್ಮ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡಿ. ಭಾರತ ಶಾಸ್ತ್ರೀಯ ನೃತ್ಯ ಪ್ರಕಾರಗಳಲ್ಲಿ ಆ ಏನ್ ಹೈಲೈಟ್ಸ್ ಪಾಯಿಂಟ್ಸ್ ಅದಾವಲ್ಲ, ಅವುಗಳ ಬಗ್ಗೆ ಮಾತ್ರ ನಾನು ನಿಮ್ ಮುಂದೆ ಡಿಸ್ಕಷನ್ ಮಾಡ್ತೀನಿ. ಬನ್ನಿ. ಆ ಭಾರತ ಶಾಸ್ತ್ರೀಯ ನೃತ್ಯ ಭಾರತ ಶಾಸ್ತ್ರೀಯ ನೃತ್ಯ ಈ ಒಂದು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟ ಹಾಗೆ ಇದ್ರ ಪರಿಚಯ ನೋಡೋದಾದ್ರ, ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಭಾಗವಾದ ಶಾಸ್ತ್ರೀಯ ನೃತ್ಯಗಳಿವು. ಇವು ಭಾವ, ಲಯ, ರಾಗ, ತಾಳ ಹಾಗೂ ಕಥೆಗಳ ಸಮನ್ವಯದಿಂದ ಕೂಡಿದ್ದು ದೇಹ, ಮನಸ್ಸು ಮತ್ತು ಆತ್ಮದ ಸುಂದರ ಅಭಿವ್ಯಕ್ತಿಯಾಗಿದೆ ಅಂತ ಹೇಳ್ತಾರೆ ಅವರು. ಇದ್ರದೊಂದು ಪರಿಚಯ ನೋಡೋದಾದ್ರ, ಭಾರತೀಯ ಶಾಸ್ತ್ರೀಯ ನೃತ್ಯವು ಪ್ರಾಚೀನ ಕಾಲದಿಂದಲೂ ಭಾರತದ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಪ್ರತಿಬಿಂಬಿಸುತ್ತದೆ. ಭಾರತದ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಇವು ಪ್ರತಿಬಿಂಬಿಸ್ತವ. ಇದ್ರದೊಂದು ಇತಿಹಾಸವನ್ನ ನೋಡೋದಾದ್ರ, ನಾಟ್ಯಶಾಸ್ತ್ರ ಮಹರ್ಷಿ ಭರತರು ರಚಿಸಿದರು. ಅಂದ್ರ ನಾಟ್ಯಶಾಸ್ತ್ರ ಅನ್ನೋ ಒಂದು ಗ್ರಂಥದಲ್ಲಿ, ನಾಟ್ಯ ಶಾಸ್ತ್ರ ಎಂಬ ಒಂದು ಗ್ರಂಥವನ್ನ ರಚಿಸಿದವರು ಯಾರಪ್ಪ ಅಂತಂದ್ರ ಮಹರ್ಷಿ ಭರತ ಮುನಿ. ಮಹರ್ಷಿ ಭರತ ಮುನಿಗಳು ಏನ್ ಮಾಡ್ಯಾರಪ್ಪ ಅಂತಂದ್ರೆ ಈ ಒಂದು ನಾಟ್ಯಶಾಸ್ತ್ರ ಅನ್ನೋ ಗ್ರಂಥದಲ್ಲಿ ಭಾರತ ಶಾಸ್ತ್ರೀಯ ನೃತ್ಯಗಳನ್ನ ಉಲ್ಲೇಖ ಮಾಡಿದ್ದಾರೆ. ಹೌದಾ? ನೆಕ್ಸ್ಟ್ ಒನ್, ಆ ಇದು ಕ್ರಿಸ್ತ ಪೂರ್ವ 200ದಿಂದ ಅಂದ್ರೆ ಕ್ರಿಸ್ತ ಪೂರ್ವ 200ದಿಂದ ಕ್ರಿಸ್ತ ಶಕ 200ರ ನಡುವೆ ರಚನೆಯಾಗಿರ್ತಕ್ಕಂಥ ಒಂದು ಕೃತಿ ಅಂತ ಹೇಳ್ತಾರೆ ಅವರು. ಅಂದ್ರ ನಾಟ್ಯ ಶಾಸ್ತ್ರ ಐತಲ್ಲ, ಕ್ರಿಸ್ತ ಪೂರ್ವ 200ರಿಂದ ಕ್ರಿಸ್ತ ಶಕ 200ರ ಮಧ್ಯದಲ್ಲಿ ರಚನೆಯಾಗಿರ್ತಕ್ಕಂಥ ಒಂದು ಈ ನಾಟ್ಯಶಾಸ್ತ್ರದಲ್ಲಿ ಬರ್ತಿರ್ತಕ್ಕಂಥ ಭಾರತೀಯ ಶಾಸ್ತ್ರೀಯ ನೃತ್ಯ ಪ್ರಕಾರಗಳ ಬಗ್ಗೆ ಅಧ್ಯಯನ ಮಾಡೋಣ. ಭಾರತ 8 ಪ್ರಮುಖ ಶಾಸ್ತ್ರೀಯ ನೃತ್ಯಗಳನ್ನ ಒಳಗೊಂಡೈತಿ. 8 ಪ್ರಮುಖ ಶಾಸ್ತ್ರೀಯ ನೃತ್ಯಗಳನ್ನ ಒಳಗೊಂಡೈತಿ. ಅದರಲ್ಲಿ ಭರತನಾಟ್ಯಂ, ಕಥಕ್, ಕಥಕ್ಕಲಿ, ಕುಚಿಪುಡಿ, ಒಡಿಶಿ, ಮೋಹಿನಿ ಅಟ್ಟಂ, ಮಣಿಪುರಿ, ಸತ್ರಿಯ ಅಂತೇಳಿ 8 ಪ್ರಮುಖ ಭಾರತೀಯ ನೃತ್ಯ ಶೈಲಿಗಳದಾವಲ್ಲ. ಪ್ರತಿ ಪರೀಕ್ಷೆಗೂ ಕೂಡ ಇವುಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇರೋದನ್ನ ನಾವು ಇಲ್ಲಿ ಗಮನಿಸಬಹುದು. ಹೌದಾ? ಓಕೆ. ಈ ಭಾರತೀಯ ನೃತ್ಯ ಶೈಲಿಗಳ ಪ್ರಕಾರಗಳನ್ನ ಒಂದೊಂದಾಗಿ ಡಿಟೇಲ್ ಆಗಿ ಅಧ್ಯಯನ ಮಾಡ್ತಾ ಹೋಗೋಣ. ಫಸ್ಟ್ ಒನ್, ಭರತನಾಟ್ಯ. ಇದಕ್ಕೆ ಭರತನಾಟ್ಯಂ ಅಂತಾರ, ಭರತನಾಟ್ಯನು ಅಂತಾರ. ಹೌದಾ? ಭಾರತದ ಶಾಸ್ತ್ರೀಯ ನೃತ್ಯ ರೂಪಗಳಲ್ಲಿ ಅತ್ಯಂತ ಪ್ರಾಚೀನ ಪ್ರಮುಖ ನೃತ್ಯ ಪ್ರಕಾರವಾದದ್ದು ಭರತನಾಟ್ಯ. ಹೌದಾ? ಇದರದ ಪರಿಚಯದ ಬಗ್ಗೆ ನೋಡೋದಾದ್ರ, ಭರತನಾಟ್ಯ ಭಾರತದ ತಮಿಳುನಾಡಿನ ನೃತ್ಯ. ಹೌದಾ? ನಿಮ್ಗೆ ಗೊತ್ತಿರಬೇಕು, ಭರತನಾಟ್ಯ ಐತಲ್ಲ, ಇದು ತಮಿಳುನಾಡಿನ ಪ್ರಮುಖ ನೃತ್ಯ ಶೈಲಿಯಾಗಿರ್ತತಿ. ಇದು ದೇವದಾಸಿಯರ ನೃತ್ಯವಾಗಿ ಪ್ರಾರಂಭಿಸಿತು. ಭಾರತ ಮುದ್ರಾ, ಭಾವ, ಲಯಗಳ ಅದ್ಭುತ ಸಂಯೋಜನೆಯಾಗಿದೆ. ಅಂದ್ರೆ ಮುದ್ರಾ ಅಂತಂದ್ರೆ ಹಸ್ತ ಮುದ್ರೆಗಳು, ಭಾವಗಳ ಮತ್ತು ಲಯಗಳ ಅದ್ಭುತ ಸಂಯೋಜನೆಯಾಗಿದೆ ಅಂತ ಹೇಳ್ತಾರ. ಇವುಗಳ ಲಕ್ಷಣಗಳ ಬಗ್ಗೆನೂ ಕೂಡ ಪ್ರಶ್ನೆಗಳನ್ನ ಕೇಳಿದ್ದಾರೆ ಪ್ರೀವಿಯಸ್ ಪರೀಕ್ಷೆಗಳಲ್ಲಿ. ಆಂಗಿಕ, ವಾಚಿಕ, ಆಹಾರ್ಯ, ಸಾತ್ವಿಕ ಅಂಶಗಳ ಸಂಯೋಜನೆಯಾಗಿದೆ ಅಂತ ಹೇಳ್ತಾರ. ಅಂದ್ರೆ ಆಂಗಿಕ ಅಂತಂದ್ರ ದೇಹದ ಚಲನೆ, ವಾಚಿಕ ಅಂತಂದ್ರ ಪದ ಅಥವಾ ಗೀತೆ, ಅಂದ್ರೆ ಏನ್ ಮಧ್ಯದಲ್ಲಿ ಹಾಡ್ತಾರಲ್ಲ ಅವು. ಆಹಾರ್ಯ ಅಂತಂದ್ರೆ ವೇಷಭೂಷಣ, ಅಂದ್ರೆ ಅವರ ನೃತ್ಯ ಮಾಡುವವರ ಉಡುಗೆ ತೊಡುಗೆಗಳು ಕೂಡ ಆಗ್ತಾವ. ಸಾತ್ವಿಕ ಅಂತಂದ್ರೆ ಅಂತರಂಗದ ಭಾವನೆಯನ್ನ ಅವರು ವ್ಯಕ್ತಪಡಿಸ್ತಾರ. ಇಲ್ಲಿ ಆ ಹಸ್ತ ಮುದ್ರೆಗಳು ಅಥವಾ ಹಸ್ತ ಮುದ್ರೆಗಳು ಅನ್ನೋದನ್ನ ನೋಡೋದಾದ್ರೆ, ಇಲ್ಲಿ ಹಸ್ತ ಮುದ್ರೆಗಳು ಎಷ್ಟು ಪ್ರಕಾರದ ಹಸ್ತ ಮುದ್ರೆಗಳದಾವಪ್ಪ ಅಂತಂದ್ರೆ ಸುಮಾರು 6 ಪ್ರಕಾರದ ಹಸ್ತ ಮುದ್ರೆಗಳದಾವ. ಪತಾಕ, ಹೌದಾ, ತ್ರಿಪತಾಕ, ಅರಳ, ಆಮೇಲೆ ಆಲಪದ್ಮ, ಶಿಖರ, ಕಟಕಮುಖ ಅಂತ ಹೇಳಿ
ಭರತನಾಟ್ಯದ ಹಸ್ತ ಮುದ್ರೆಗಳದಾವು. ಇವುಗಳು ಕೂಡ ಪರೀಕ್ಷೆಗಳಲ್ಲಿ ಬಂದಿರ್ತವೆ. ಆಮೇಲೆ ಪ್ರಮುಖ ಭಾಗಗಳು ಅಂತ ಕೇಳಿದ್ದಾರೆ. ಆಲ ಆಲರಪು, ಆಮೇಲೆ ಜತಿಸ್ವರಂ, ಶಬ್ದಂ, ವರುಣಂ, ಪದಂ, ತಿಲ್ಲಾನ, ಮಂಗಳಂ, ಅವುಗಳ ಅರ್ಥದ ಬಗ್ಗೆನೂ ಕೂಡ ಮುಂದೆ ಕೊಟ್ಟಿದ್ದಾರೆ. ಆಲರಪು ಅಂತಂದ್ರೆ ಆರಂಭಿಕ ಭಾಗ. ಆಮೇಲೆ ಜತಿಸ್ವರಂ ಅಂತಂದ್ರೆ ಸ್ವರಗಳಿಗೆ ನೃತ್ಯ, ಅಂದ್ರೆ ಹಾಡುಗಳಿಗೆ ಹೆಜ್ಜೆಯನ್ನ ಹಾಕುವುದಾಗಿರ್ಬೋದು. ಶಬ್ದಂ ಅಂತಂದ್ರೆ ಸಾಹಿತ್ಯ ಇರುವ ನೃತ್ಯ ಭಾಗ, ಅಂದ್ರೆ ಸಾಹಿತ್ಯವನ್ನ ಹೊಂದಿರತಕ್ಕಂತ ನೃತ್ಯ ಭಾಗಕ್ಕ ಶಬ್ದಂ. ಆಮೇಲೆ ವರುಣಂ ಅಂತಂದ್ರ ನೃತ್ಯ ಮತ್ತು ಭಾವಗಳ ಸಂಯೋಜನೆ, ಅಂದ್ರೆ ನೃತ್ಯಗಳ ಮೂಲಕ ಭಾವನೆಗಳನ್ನ ವ್ಯಕ್ತಪಡಿಸೋದಾಗಿರ್ಬೋದು. ಆಮೇಲೆ ಆ ಪದಂ ಅಂತಂದ್ರ ಭಾವ ಪ್ರಧಾನ ಭಾಗ. ಆಮೇಲೆ ತಿಲ್ಲಾನ ಕೊನೆಯ ಭಾಗ. ಆಮೇಲೆ ಮಂಗಳಂ ಅಂದ್ರೆ ಸಮಾಧಿ ಪ್ರಾರ್ಥನೆ ಅಂತ ಈ ನೃತ್ಯಗಳಲ್ಲಿ ಬರ್ತಿರ್ತಕ್ಕಂತ ಒಂದು ಪ್ರಮುಖ ಭಾಗಗಳು ಅಂತ ನೋಡ್ಬೋದು. ಆಮೇಲೆ ಪ್ರಮುಖ ವಾದ್ಯಗಳು ಅಂತ ನೋಡ್ಬೋದು. ಮೃದಂಗಮ್ಮ, ಆಮೇಲೆ ತಾಳ ಇದೆ, ಆಮೇಲೆ ಆ ವೈಲಿನ್ ಇದೆ, ಹೌದಾ? ಆಮೇಲೆ ಮಂಜೀರ ಇದೆ. ಸೊ ನೃತ್ಯಗಳಲ್ಲಿ ಇರ್ತಕ್ಕಂತ ಆ ವಿಶಿಷ್ಟ ಲಕ್ಷಣ ಏನಪ್ಪಾ ಅಂತಂದ್ರೆ ಅವ್ರ ಉಡುಗೆ ತೊಡುಗೆಗಳು, ಆಮೇಲೆ ಅವರ ವೇಷಭೂಷಣಗಳು, ಅಥವಾ ಅವರ ಮುಖಭಾವಗಳು, ಆಮೇಲೆ ಅದಕ್ಕೆ ಸಾಹಿತ್ಯಕ್ಕೆ ಬಳಸಿರ್ತಕ್ಕಂತ ಆ ಏನು ವಾದ್ಯಗಳಿರ್ತಾವಲ್ಲ ಅವು ಕೂಡ ಇಂಪಾರ್ಟೆಂಟ್ ಆಗ್ತಾವ. ಆಮೇಲೆ ಆ ವಸ್ತ್ರ ಮತ್ತು ಆಭರಣಗಳ ಆ ಪ್ರಮುಖ ಲಕ್ಷಣಗಳಲ್ಲಿ ಕೂಡ ಒಂದಾಗ್ತತಿ. ಏನಪ್ಪಾ ಅಂತಂದ್ರ ಸೀರೆ, ಆಭರಣಗಳು, ಅಂದ್ರ ಸೀರೆ ಅಂತಂದ್ರ ಗಜ್ಜರಿ ಶೈಲಿ ಸೀರೆಯನ್ನು ಉಟ್ಕೋತಾರ. ಆಭರಣಗಳು ಅಂತಂದ್ರ ದೇವದಾಸಿಯರ ಶೈಲಿಯ ಆಭರಣಗಳನ್ನ ಇವರಲ್ಲಿ ಉಟ್ಕೊಳ್ಳೋದನ್ನ ನಾವು ನೋಡ್ಬೇಕಾಗ್ತತಿ. ಸೊ ಒಟ್ಟಾರೆಯಾಗಿ ಒಂದು ನೃತ್ಯ ಪ್ರಕಾರ, ಆ ನೃತ್ಯ ಪ್ರಕಾರದ ವಿಶಿಷ್ಟ ಲಕ್ಷಣಗಳು, ಅದರ ಪರಿಚಯ, ಅದರ ಇತಿಹಾಸದ ಬಗ್ಗೆ ಇರ್ತತಿ. ಬಟ್ ಪರೀಕ್ಷೆಗೆ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ಈ ಭರತನಾಟ್ಯ ಐತಲ್ಲ, ಯಾವ ರಾಜ್ಯದ ಪ್ರಮುಖ ಕಲಾ ಶೈಲಿ ಅಂತ ನೋಡೋದಾದ್ರ ಅದು ತಮಿಳುನಾಡು. ಹೌದಾ? ತಮಿಳುನಾಡು ಅದು ಬಹಳ ಇಂಪಾರ್ಟೆಂಟ್ ಆಗ್ತತಿ ಆ ಎಲ್ಲಿ ಪರೀಕ್ಷೆಗೆ. ಸೊ ಈ ಒಂದು ಭರತನಾಟ್ಯ ಎಲ್ಲಿ ಉಲ್ಲೇಖ ಐತೆ ಅಂತಂದ್ರ ಮಹರ್ಷಿ ಭರತ ಮುನಿಗಳು ಬರ್ದಿರ್ತಕ್ಕಂತ ನಾಟ್ಯ ಶಾಸ್ತ್ರದಲ್ಲಿ ಉಲ್ಲೇಖ ಐತಿ. ಸೊ ಇಷ್ಟು ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತತಿ. ನೆಕ್ಸ್ಟ್ ಬರ್ತಿರ್ತಕ್ಕಂತ ಆ ನೃತ್ಯ ಶೈಲಿ ಯಾವ್ದಪ್ಪಾ ಅಂತಂದ್ರೆ ಕಥಕ್. ಸೊ ಕಥಕ್ ಅಂತಂದ್ರೆ ಇಲ್ಲಿ ನಮ್ಗೆ ಮೀನಿಂಗ್ ಗೊತ್ತಿರ್ಬೇಕು. ಫಸ್ಟ್ ಏನು ಕಥಕ್ ಅಂದ್ರೆ ಏನು, ಆಮೇಲೆ ಯಾವ ರಾಜ್ಯದ ಒಂದು ವಿಶಿಷ್ಟ ಕಲಾ ಶೈಲಿ ಅಂತ ನೋಡಬೇಕು. ಕಥಕ್ ಅಂತಂದ್ರ ಕತೆ ಹೇಳುವವರು ಅಂತ ಅರ್ಥ ಆಗ್ತತಿ. ಕತೆ ಹೇಳುವವರು ಯಾವ ರೀತಿ ಕತೆ ಹೇಳುವವರು? ಕತೆಗಳು, ಪುರಾಣಗಳು ಮತ್ತು ಇತಿಹಾಸಗಳನ್ನ ನೃತ್ಯದ ಮೂಲಕ ಪ್ರದರ್ಶಿಸುವ ಒಂದು ಶೈಲಿ ಐತಲ್ಲ, ಇದಕ್ಕ ಕಥಕ್ ಅಂತ ಕರೀತಾರ. ನೃತ್ಯದ ಮೂಲಕ ಕತೆಗಳನ್ನ, ಪುರಾಣಗಳನ್ನ ಮತ್ತು ಇತಿಹಾಸಗಳನ್ನ ಪ್ರದರ್ಶನ ಮಾಡ್ತಾರ. ಹಾಗಾದ್ರೆ ಇದ್ರ ಆರಂಭ ಆಗಿದ್ದು ಯಾವಾಗ, ಎಲ್ಲಿಯಪ್ಪಾ ಅಂತಂದ್ರೆ ಉತ್ತರ ಭಾರತದ ಪ್ರಾಚೀನ ನೃತ್ಯ ಶೈಲಿ ದೇವಾಲಯಗಳಲ್ಲಿ ಕತೆ ಹೇಳುವ ಭಕ್ತರಿಂದ ಉದ್ಭವ ಆಗಿದೆ ಅಂತ ಹೇಳ್ತಾರ. ಅಂದ್ರೆ ಯಾರಿಂದ ಇದು ಆರಂಭ ಆಯ್ತು ಅಂತಂದ್ರ ದೇವಾಲಯಗಳಲ್ಲಿ ಕತೆ ಹೇಳುವ ಭಕ್ತರಿಂದ ಇದು ಆರಂಭ ಆಯ್ತು ಅಂತ ಹೇಳ್ತಾರ. ಹಾಗಾದ್ರೆ ಯಾವ ರಾಜ್ಯದ ಒಂದು ಕಲಾ ಶೈಲಿ ಅಥವಾ ಕಲಾ ನೃತ್ಯ ಅಂತ ಅನ್ನೋದಾದ್ರೆ ಇದು ಉತ್ತರ ಪ್ರದೇಶ. ಉತ್ತರ ಪ್ರದೇಶ ವೆರಿ ಇಂಪಾರ್ಟೆಂಟ್, ಮರಿಬಾರದು. ಈ ಕಥಕ್ ಯಾವ ರಾಜ್ಯದ ನೃತ್ಯ ಶೈಲಿಪ ಅಂತಂದ್ರೆ ಅದು ಉತ್ತರ ಪ್ರದೇಶ, UP. ವೆರಿ ಇಂಪಾರ್ಟೆಂಟ್ ಆಗ್ತದೆ, ಹೌದಾ? ಉತ್ತರ ಪ್ರದೇಶ. ಆಮೇಲೆ ಇದರದ್ದು ವೈಶಿಷ್ಟ್ಯಗಳು ಗಳ ಬಗ್ಗೆ ನೋಡೋದಾದ್ರ ಬಹಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದನ್ನ ಮಾತ್ರ ನಾ ಇಲ್ಲಿ ಡಿಸ್ಕಷನ್ ಮಾಡಕ್ ಹೋಗ್ತೀನಿ. ಈ ವೈಶಿಷ್ಟ್ಯಗಳು ಅಂತಂದ್ರ ಚಕ್ತಗಳು ಅಂತ ಹೇಳಿ ಬರ್ತೈತಿ. ಚಕ್ತ ಅಂದ್ರೆ ಇದ್ರ ಅರ್ಥ ಗೊತ್ತಿರ್ಬೇಕು ನಿಮಗ. ಚಕ್ತ ಅಂತಂದ್ರ ವೇಗದ ಸುತ್ತುಗಳು. ನೃತ್ಯ ಮಾಡೋರು ಏನ್ ಸುತ್ತ ಹಾಕ್ತಾರಲ್ಲ ಅದಕ್ಕೆ ಚಕ್ತ ಅಂತ ಕರೀತಾರ. ಆಮೇಲೆ ತಾತಾರ ಅಂತೇಳಿ ಇನ್ನೊಂದು ವರ್ಡ್ ಐತಿ ಇಲ್ಲಿ, ವೆರಿ ಇಂಪಾರ್ಟೆಂಟ್. ಏನಪ್ಪಾ ಅಂತಂದ್ರ ಪಾದದ ಚಲನೆಗಳು. ಅವ್ರೇನ್ ತಮ್ಮ ಪಾದದ ಚಲನೆಗಳನ್ನ ಮಾಡ್ತಾರಲ್ಲ ಅವುಗಳಿಗೆ ತಾತಾರ ಅಂತ ಹೇಳಿ ಕರೀತಾರ, ಹೌದಾ? ಆಮೇಲೆ ಅದ ನೆಕ್ಸ್ಟ್ ಒನ್, ಇಲ್ಲಿ ಸಂಗೀತ ಯಾವ್ದು ಅಂದ್ರೆ ಈ ನೃತ್ಯದಲ್ಲಿ ಯಾವ ಪ್ರಕಾರದ ಸಂಗೀತವನ್ನ ಆ ಬಳಕೆ ಮಾಡ್ತಾರಪ್ಪ ಅಂತಂದ್ರ ಹಿಂದೂಸ್ತಾನಿ ಸಂಗೀತವನ್ನ ಬಳಕೆ ಮಾಡ್ತಾರ. ಯಾವ ಸಂಗೀತ? ಹಿಂದೂಸ್ತಾನಿ ಸಂಗೀತವನ್ನ ಬಳಕೆ ಮಾಡ್ತಾರ. ಆಮೇಲೆ ಇದರಲ್ಲಿ ವಾದ್ಯಗಳನ್ನ ಏನ್ ಯೂಸ್ ಮಾಡ್ತಾರ ಅಂತಂದ್ರೆ ಒಂದು ತಬ್ಲಾ, ಆಮೇಲೆ ಹಾರ್ಮೋನಿಯಂ, ಆಮೇಲೆ ಸಾರಂಗ, ಆಮೇಲೆ ಪವಾ ಪಭಾವಜ್ ಇತ್ಯಾದಿಗಳನ್ನ ಇಲ್ಲಿ ಅವರು ಯೂಸ್ ಮಾಡ್ತಾರ. ಓಕೆ, ನಮ್ಗಿಲ್ಲಿ ಒಟ್ಟಾರೆಯಾಗಿ ಗೊತ್ತಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರ
ಈ ಕಥಕ್ ಯಾವ ರಾಜ್ಯದ ನೃತ್ಯ ಶೈಲಿಪ್ಪ ಅಂತಂದ್ರೆ ಉತ್ತರ ಪ್ರದೇಶ, ಮರಿಬಾರ್ದು. ಓಕೆ. ಆಮೇಲೆ ಇಲ್ಲಿ ಪ್ರಮುಖವಾಗಿ ಏನ್ ಇಂಪಾರ್ಟೆಂಟ್ ನೆನಪಿಟ್ಕೋಬೇಕಪ್ಪ ಅಂತಂದ್ರ ಇಲ್ಲಿ ಈ ನೃತ್ಯ ಶೈಲಿಯ ಮನೆತನಗಳು ಅಂತ ಬರ್ತಾವ. ಅಂದ್ರ ಯಾರು ಮನೆತನಗಳಾಗಿರ್ಬೋದು ಅಥವಾ ಕಲಾ ಶೈಲಿ ಆಗಿರ್ಬೋದು ಅವುಗಳು ಬರ್ತಾವ. ಇವು ಎಷ್ಟು ಪ್ರಕಾರದ ಬರ್ತಾವಪ್ಪ ಅಂತಂದ್ರ ಸುಮಾರು 4 ಮನೆತನಗಳು ಬರ್ತಾವ. ಅವಕ್ಕ ಘರಾನ ಅಂತ ಕರೀತಾರ. ಹೌದಾ? ಅವುಗಳಿಗೆ ಏನಂತ ಕರೀತಾರಪ್ಪ ಅಂತಂದ್ರ ಘರಾನ ಅಂತ ಕರೀತಾರ. ಘರಾನ ಅಂತಂದ್ರ ನಿಮಗ್ ಗೊತ್ತಿರಲಿ, ನೃತ್ಯ ಶೈಲಿಯನ್ನ ಪ್ರಾಚೀನ ಕಾಲದಿಂದಲೂ ಅಥವಾ ಪರಂಪರೆಯಿಂದ ಬಳಕೆ ಮಾಡಿಕೊಂಡು ಬಂದಿರತಕ್ಕಂತ ಮನೆತನಗಳಿಗೆ ಘರಾನ ಅಂತೇಳಿ ಕರೀತಾರ. ಓಕೆ, ಅದನ್ನ ನೀವು ಮರಿಲಕ್ ಹೋಗ್ಬಾರ್ದು. ಘರಾನ ಅಂತಂದ್ರೆ ನೃತ್ಯ ಶೈಲಿಯನ್ನ ಬಳಕೆ ಮಾಡುವ ಮನೆತನಗಳಿಗೆ ಘರಾನ ಅಂತ ಕರೀತಾರ. ಹೌದಾ? ಘರಾನ. ಓಕೆ, ಎಷ್ಟು ಪ್ರಕಾರದ ಘರಾನಗಳದಾವಪ್ಪ ಅಂತಂದ್ರ ಒಂದು ಲಖನೌ ಅಂತ ಐತಿ. ಓಕೆ, ಒಂದನೇದು ಯಾವ್ದಪ್ಪ ಅಂತಂದ್ರ ಲಕ್ನೋ, ಎರಡನೇದು ಯಾವ್ದಪ್ಪ ಅಂತಂದ್ರ ಜೈಪುರ್. ಓಕೆ, ಇವು ಪರೀಕ್ಷೆಗೆ ಬರ್ತಾವ. ಇವು ಕೂಡ ಪರೀಕ್ಷೆಗೆ ಬಂದಿರೋದ್ರಿಂದ ಮರಿಲಕ್ ಹೋಗ್ಬೇಡ್ರಿ. ಫಸ್ಟ್ ಒನ್ ಘರಾನ ಯಾವುದು? ಲಕ್ನೋ, ಆಮೇಲೆ ಜೈಪುರ್, ಬನಾರಸ್, ಆಮೇಲೆ ರೈಸಡ್ ಘರಾನಗಳು ಅಂತ ಹೇಳಿದವ. ಇವುಗಳನ್ನ ನೀವು ಮರಿಲಿಕ್ಕೆ ಹೋಗ್ಬೇಡ್ರಿ. ಓಕೆ, ಅಂಡ್ ನೆಕ್ಸ್ಟ್ ಒನ್ ಯಾವ್ದಪ್ಪ ಅಂತಂದ್ರ ಇದರಲ್ಲೇ ಮರಿಬಾರ್ದು. ಪ್ರಸಿದ್ಧ ಕಲಾವಿದರನ್ನು ಕೂಡ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಪ್ರಸಿದ್ಧ ಕಲಾವಿದರು ಯಾರಪ್ಪ ಅಂತಂದ್ರ ಪಂಡಿತ್ ಬಿರ್ಜು ಮಹಾರಾಜ್ ಆಗಿರ್ಬೋದು, ಆಮೇಲೆ ಕೋಭಾನ ನಾರ್ತಾಯನ್ ಆಗಿರ್ಬೋದು, ಆಮೇಲೆ ಸಿತಾರಾ ದೇವಿ. ಸಾಕಷ್ಟು ಪರೀಕ್ಷೆಗಳಲ್ಲಿ ಈ ಸಿತಾರಾ ದೇವಿ ಮತ್ತೆ ಪಂಡಿತ್ ಬಿರ್ಜು ಮಹಾರಾಜರ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ನೀವು ಅದ್ರ ಬಗ್ಗೆ ನೆನ್ಪಿಟ್ಕೋಬೇಕಾಗ್ತೈತಿ. ಓಕೆ, ಆಮೇಲೆ ನೆಕ್ಸ್ಟ್ ಇದ್ರ ಬಗ್ಗೆ ಮರಿಬಾರ್ದು, ನೆನ್ಪಿಟ್ಕೋಬೇಕು ಅಂತಂದ್ರ ಕಥಕ್ ಅಂದ್ರ ನಿಮ್ಗೆ ಗೊತ್ತಿರ್ಬೇಕು, ಕತೆ ಹೇಳುವ ನೃತ್ಯ. ಮತ್ತೆ ಇವು ಯಾವ ರಾಜ್ಯದಿಂದಪ್ಪ ಅಂತಂದ್ರೆ ಇದು ಉತ್ತರ ಪ್ರದೇಶದಿಂದ ಬಂದಿರತಕ್ಕಂತ ಒಂದು ರಾಜ್ಯ. ಓಕೆ, ಕತೆ ಹೇಳುವ ನೃತ್ಯ ಶೈಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. SSC GD ಗಾಗಿ ಪ್ರಮುಖ ಏನಂತಂದ್ರ ಕತೆ ಹೇಳುವ ನೃತ್ಯ ಶೈಲಿ ಅಂತ. ಇದ್ರದ್ದು ಪ್ರಮುಖ ರಾಜ್ಯ UP. ಓಕೆ, ಅಷ್ಟನ್ನ ಮಾತ್ರ ನಾವು ನೆನ್ಪಿಟ್ಕೋಬೇಕು. ಓಕೆ, ನೆಕ್ಸ್ಟ್ ಒನ್ ಯಾವ್ದಪ್ಪ ಅಂತಂದ್ರ ಕಥಕಳಿ ಅಂತ ಹೇಳಿ, ವೆರಿ ಇಂಪಾರ್ಟೆಂಟ್. ಕಥಕಳಿ, ಕಥಕಳಿ ಏನಂತ ಕರೀತಾರಪ್ಪ ಅಂತಂದ್ರೆ ಇದನ್ನ ಕಲೆಗಳ ಕಿರೀಟ ಅಂತ ಕರೀತಾರೆ. ನಿಮ್ಗೆ ಗೊತ್ತಿರ್ಲಿ, ಕಥಕಳಿಯನ್ನ ಏನಂತ ಕರೀತಾರಪ್ಪ ಅಂತಂದ್ರ ಕಲೆಗಳ ಕಿರೀಟ ಅಂತ ಕರೀತಾರ. ಕಲೆಗಳ ಕಿರೀಟ ಅಂತ ಹೇಳಿ ಕರೀತಾರ ಕಥಕ್. ಇದನ್ನ ನೀವು ನೆನ್ಪಿಟ್ಕೋಬೇಕಾಗ್ತದೆ. ಓಕೆ, ಕಥಕಳಿ ಐತಲ್ಲ, ಇದು ಭಾರತದ ಪ್ರಮುಖ ಶಾಸ್ತ್ರೀಯ ನೃತ್ಯ ರೂಪಗಳಲ್ಲಿ ಒಂದು. ಕೇರಳದ ಸಂಸ್ಕೃತಿ, ಸಾಹಿತ್ಯ, ಸಂಗೀತ, ಅಭಿನಯ ಮತ್ತು ಚಿತ್ರಕಲೆಯ ಅದ್ಭುತ ಸಂಯೋಜನೆಯಾಗಿದೆ. ಅಂದ್ರೆ ಕಥಕಳಿ ಯಾವ ರಾಜ್ಯದ ನೃತ್ಯ ಶೈಲಿಪ್ಪ ಅಂತಂದ್ರೆ ಅದು ಕೇರಳ ರಾಜ್ಯದ ನೃತ್ಯ ಶೈಲಿ. ವೆರಿ ಇಂಪಾರ್ಟೆಂಟ್, ಅದನ್ನ ಒಟ್ಟ ಮರಿಲಕ್ ಹೋಗ್ಬೋದು. ಇದು ಆರಂಭ ಆಗಿದೆ ಎಲ್ಲಿಪ್ಪ ಅಂತಂದ್ರೆ ಯಾವಾಗ 17ನೇ ಶತಮಾನದಲ್ಲಿ ಕೇರಳದಲ್ಲಿ ಇದು ಪ್ರಾರಂಭವಾಯಿತು ಅಂತ ಹೇಳ್ತಾರ. ಅಂದ್ರೆ ಕಲಾ ಮಂದಿರಗಳಲ್ಲಿ ಆಗಿರ್ಬೋದು ಮತ್ತು ದೇವಸ್ಥಾನಗಳ ಉತ್ಸವ ಸಂದರ್ಭಗಳಲ್ಲಿ ಈ ನೃತ್ಯ ಶೈಲಿಯನ್ನ ಪ್ರದರ್ಶನ ಮಾಡ್ತಾರ. ಸೊ ಎರಡನೇ ಪ್ರಮುಖ ಪಾಯಿಂಟ್ ಯಾವ ರಾಜ್ಯಪ್ಪ ಅಂತಂದ್ರೆ ಅದು ಕೇರಳ ರಾಜ್ಯದಿಂದ ಆಗಿರ್ತಕ್ಕಂಥದ್ದು. ಹೌದಾ? ಅವರ ವೇಷಭೂಷಣಗಳ ಬಗ್ಗೆ ಆಗಿರ್ಬೋದು. ಹೌದಾ? ಅವರ ವೇಷಭೂಷಣಗಳ ಬಗ್ಗೆ ಆಗಿರ್ಬೋದು, ಅವರ ಮುಖಭಾವಗಳ ವರ್ಗೀಕರಣಗಳ ಬಗ್ಗೆ ಆಗಿರ್ಬೋದು, ಆಮೇಲೆ ಅವರ ಭಾವಶೈಲಿ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಅವುಗಳ ಬಗ್ಗೆ ನೀವು ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳೋದು ಚೆನ್ನಾಗಿರ್ತೈತಿ ಅನ್ಕೋತೀನಿ. ಯಾಕಂತಂದ್ರ ಒಂದೇ ವಿಡಿಯೋದಲ್ಲಿ ಎಲ್ಲಾ ನೃತ್ಯ ಕಲಾ ಪ್ರಕಾರಗಳನ್ನ ಕವರ್ ಮಾಡೋದ್ರಿಂದ ಸೊ ಇಂಪಾರ್ಟೆಂಟ್ ಏನಿದೆ ಅದಕ್ಕೆ ಮಾತ್ರ ನಾನು ಫೋಕಸ್ ಮಾಡಿ ಆ ಹೇಳ್ತೀನಿ. ಮತ್ತೆ ಇದಕ್ಕೂ ಹೆಚ್ಚಿನ ಬೇಕು ಅಂತಂದ್ರೆ ದಯವಿಟ್ಟು ನೀವು ಅದನ್ನ ಪಾಸ್ ಮಾಡಿ ಇದ್ರ ಬಗ್ಗೆ ನೀವು ನೋಟ್ಸ್ ಮಾಡ್ಕೋಬೇಕಾಗತ್ತಿ. ಓಕೆ, ಆಮೇಲೆ ಅವ್ರ ಭಾವ ಮತ್ತು ಶೈಲಿ ಆಗಿರ್ಬೋದು ಅವುಗಳ ಬಗ್ಗೆ ನೋಡ್ಬೇಕು. ಇವುಗಳ ಆಧಾರ ಅನ್ನೋದಾದ್ರ ಏನ್ ಆಧಾರ ಐತಿ ಅಂತಂದ್ರೆ ರಾಮಾಯಣ, ಮಹಾಭಾರತ, ಪುರಾಣ ಕಥೆಗಳ ಆ, ಆಧಾರದಲ್ಲಿ ಈ ನೃತ್ಯ ಶೈಲಿಯನ್ನ ಮಾಡ್ತಾರ ಅಂತೇಳಿ ನಿಮ್ಗೆ ಗೊತ್ತಿರ್ಬೇಕಾಗ್ತತಿ. ಓಕೆ, ಆಮೇಲೆ SSC GDಗೆ ನಿಮಗೆ ಪ್ರಮುಖ ಟಿಪ್ಪಣಿ ಏನಪ್ಪಾ ಅಂತಂದ್ರ ರಾಜ್ಯ ಯಾವುದು? ಕೇರಳ. ಆಧಾರ ರಾಮಾಯಣ ಮತ್ತು ಮಹಾಭಾರತ. ಶೈಲಿ ಯಾವ್ದಪ್ಪಾ ಅಂತಂದ್ರ ರಂಗಭೂಮಿ ನೃತ್ಯ. ಆಮೇಲೆ ಭಾಷೆ ಯಾವ್ದಪ್ಪಾ ಅಂತಂದ್ರ ಸಂಸ್ಕೃತ ಮತ್ತು ಮಲಯಾಳಂ. ಅಂದ್ರೆ ಅವರು ಹಾಡ ಪ್ರಾರಂಭ ಮಾಡ್ಬೇಕಾದ್ರೆ ಅಥವಾ ಯಾವ ಭಾಷೆಯಲ್ಲಿ ಹಾಡ ಹಾಡ್ತಾರ ಅಂತಂದ್ರ ಸಂಸ್ಕೃತ ಭಾಷೆಯಲ್ಲಿ. ಇನ್ ಬಿಟ್ವೀನ್ ಅವರು ಸಂಭಾಷಣೆ ಮಾಡೋರಿದ್ರು ಅಂತಂದ್ರ ಅದನ್ನ ಮಲಯಾಳಂ ಭಾಷೆಯಲ್ಲಿ ಸಂಭಾಷಣೆಯನ್ನ ಮಾಡ್ತಾರ. ಓಕೆ,
ಇದ್ರದ್ದು ವಿಶೇಷತೆ ಏನಪ್ಪಾ ಅಂತಂದ್ರೆ ಭವ್ಯ ವೇಷಭೂಷಣ ಅಂದ್ರೆ ಈ ಒಂದು ಇಮೇಜ್ ನೋಡ್ರಿ ನೀವು ಅದು ಗೊತ್ತಾಕೈತಿ. ಆಮೇಲೆ ಅತಿಭಾವ ಪ್ರಧಾನ ಅಭಿನಯ. ಈ ಒಂದು ಇಮೇಜ್ ನೋಡ್ರಿ ಅದು ಯಾಕೆ ಇಷ್ಟು ಇಂಪಾರ್ಟೆಂಟ್ ಆಗ್ತೈತಿ, ಯಾಕೆ ಇದನ್ನ ಕಲೆಗಳ ಕಿರೀಟ ಅಂತ ಕರಿತಾರ ಅಂದ್ರೆ ಅವ್ರ ವೇಷಭೂಷಣನ ಹಂಗಿರ್ತೈತಿ. ಆಮೇಲೆ ಅದ್ರ ಕಲೆಯ ಅದರ ಭಾವ, ಲಯ ಮತ್ತೆ ಶೈಲಿ ಕೂಡ ಅದ್ಭುತ ಆಗಿರ್ತೈತಿ. ಸೊ ಅದಕ್ಕೆ ಅದನ್ನ ಆ ಕಲೆಗಳ ಕಿರೀಟ ಅಂತ ಕರೀತಾರ, ಕಲೆಗಳ ಕಿರೀಟ. ಅಂಡ್ ನೆಕ್ಸ್ಟ್ ಒನ್ ಯಾವ್ದಪ್ಪಾ ಅಂತಂದ್ರೆ ಕುಚಿಪುಡಿ. ಕುಚಿಪುಡಿ ಕೂಡ ಬಹಳಷ್ಟು ಸಲ ಪರೀಕ್ಷೆಗೆ ಬಂದೈತಿ. ಕುಚಿಪುಡಿ ಹೌದು, ಯಾವ ರಾಜ್ಯದ ನೃತ್ಯ ಶೈಲಿ ಅಂತ ಕೇಳಿದ್ದಾರೆ, ಅದಕ್ಕೆ ಮುಂದೆ ಅದನ್ನ ನೋಡೋಣ. ಓಕೆ, ಕುಚಿಪುಡಿ ಆ ಭಾರತದ ಪ್ರಮುಖ ಶಾಸ್ತ್ರೀಯ ನೃತ್ಯ ರೂಪಗಳಲ್ಲಿ ಇದು ಕೂಡ ಒಂದು. ಯಾವ ರಾಜ್ಯದ ನೃತ್ಯ ಶೈಲಿಪ್ಪ ಅಂತಂದ್ರೆ ಇದು ಆಂಧ್ರ ಪ್ರದೇಶ ರಾಜ್ಯದ ನೃತ್ಯ ಶೈಲಿ. ಕುಚಿಪುಡಿ ಅಂತ ಯಾಕೆ ಹೆಸರು ಬಂತು ಇದಕ್ಕ ಅಂತಂದ್ರ ಕುಚಿಪುಡಿ ಗ್ರಾಮದಲ್ಲಿ ಇದು ಆರಂಭ ಆಗಿರೋ ಕಾರಣಕ್ಕಾಗಿ ಇದನ್ನ ಏನಂತ ಕರೀತಾರಪ್ಪ ಅಂತಂದ್ರ ಕುಚಿಪುಡಿ ನೃತ್ಯ ಅಂತ ಕರೀತಾರ. ಇಲ್ಲೇ ಐತ್ ನೋಡ್ರಿ ಏನಂತಂದ್ರ ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯಲ್ಲಿರುವ ಕುಚಿಪುಡಿ ಗ್ರಾಮದಲ್ಲಿ ಇದು ಆರಂಭ ಆಯಿತು ಅಂತ ಹೇಳ್ತಾ ಇದ್ದಾರೆ. 17ನೇ ಶತಮಾನದಲ್ಲಿ ಇದನ್ನ ಯಾರು ಆರಂಭಿಸಿದವರಪ್ಪ ಅಂತಂದ್ರ ಸಿದ್ದೇಂದ್ರ ಯೋಗಿ ಅನ್ನುವರು ಇದನ್ನ ಆರಂಭಿಸ್ತಾರ. ಸಿದ್ದೇಂದ್ರ ಯೋಗಿ ಅನ್ನುವರು ಇದನ್ನ ಆರಂಭಿಸ್ತಾರ. ಯಾವ ರಾಜ್ಯ ಅಂತಂದ್ರ ಆಂಧ್ರ ಪ್ರದೇಶ ಅಂತ ನೆನಪಿರ್ಬೇಕಾಗ್ತತಿ. ಓಕೆ, ಆಮೇಲೆ ಅದರದ ಪ್ರಮುಖ ಲಕ್ಷಣಗಳು ಅದ್ರ ಬಗ್ಗೆನು ನೀವೇನ್ ಮಾಡ್ಬೇಕಾಕತಿ, ನೋಟ್ಸ್ ಮಾಡ್ಕೋರಿ. ಆಮೇಲೆ ಅದರದ ವೈಶಿಷ್ಟ್ಯಗಳಾಗಿರ್ಬೋದು, ಪ್ರಮುಖ ಏನು ವಿಷಯಗಳು, ನೃತ್ಯ ಪ್ಲಸ್ ನಾಟಕದ ಮೇಳ ಅಂದ್ರೆ ರಂಗಭೂಮಿಯಲ್ಲೂ ಕೂಡ ಇದನ್ನ ರಂಗಭೂಮಿಯಲ್ಲೇ ಈ ಒಂದು ನೃತ್ಯ ಪ್ರದರ್ಶನವನ್ನ ಮಾಡ್ತಾರ. ಗುಮ್ಮಟೆ ಆಗಿರ್ಬೋದು, ಮದ್ದಲೆ, ವೇಣು, ವಯಲಿನ್ ಈ ಒಂದು ನೃತ್ಯದಲ್ಲಿ ಬಳಕೆ ಮಾಡ್ತಾರ. ಆಮೇಲೆ ಕಾಲಿಗೆ ಹಾಕೋ ಗೆಜ್ಜೆಗಳನ್ನು ಕೂಡ ಇಲ್ಲಿ ಯೂಸ್ ಮಾಡ್ತಾರ, ಅದನ್ನ ನೀವು ನೋಡ್ಬೇಕಾಗ್ತತಿ. ಆಮೇಲೆ ಇದ್ರದ ಟ್ರಿಕ್ಸ್, ಇನ್ನೊಂದು ಪ್ರಮುಖ ಅಂಶ ಏನಪ್ಪಾ ಅಂತಂದ್ರೆ ಈ ಹಿಂದಿನ ಪರೀಕ್ಷೆಗಳಲ್ಲಿ ಇವುಗಳ ನಾಟಕ ಕೇಳಿದ್ದಾರೆ. ಯಾವುದು ಪ್ರಮುಖ ನಾಟಕ ಅಂತ ಕೇಳಿದ್ದಾರೆ. ಪ್ರಮುಖ ನಾಟಕ ಯಾವ್ದಪ್ಪಾ ಅಂತಂದ್ರ ಭಾಮ ಕಲಾಪಂ ಅಂತೇಳಿ. ಭಾಮ ಕಲಾಪಂ ಏನೈತಪ್ಪ ಅಂತಂದ್ರೆ ಇದು ಸತ್ಯಭಾಮ ಮತ್ತು ಕೃಷ್ಣನ ಕಥೆ ಆಧಾರಿತವಾಗಿರ್ತಕ್ಕಂಥ ಒಂದು ನಾಟಕ. ಅದು ಕುಚಿಪುಡಿ ನೃತ್ಯ ಪ್ರದರ್ಶನ ಮಾಡುವ ಒಂದು ನಾಟಕ ಆಗಿರ್ತೈತಿ. ಸೊ ದಯವಿಟ್ಟು ಈ ಭಾಮ ಕಲಾಪಂ ಅನ್ನೋ ನಾಟಕನ ನೀವೇನ್ ಮಾಡ್ಕೋಬೇಕಾಗೈತಿ, ನೋಟ್ ಮಾಡ್ರಿ. ಮುಂದಿನ ಪರೀಕ್ಷೆಗಳಿಗೂ ಕೂಡ ಅದು ಹೆಲ್ಪ್ ಆಗ್ತೈತಿ. ಓಕೆ, ಆಮೇಲೆ SSC GD ಪರೀಕ್ಷೆಯಲ್ಲಿ ಕೇಳಬಹುದಾದ ಪ್ರಶ್ನೆಗಳು ಅಂತ ಐತಿ. ಕುಚಿಪುಡಿ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಕುಚಿಪುಡಿ ನೃತ್ಯವನ್ನ ಯಾರು ಪ್ರಾರಂಭಿಸಿದರು? ಕುಚಿಪುಡಿಯ ಪ್ರಮುಖ ಲಕ್ಷಣವೇನು? ಕುಚಿಪುಡಿ ನೃತ್ಯದ ಪ್ರಮುಖ ನಾಟಕ ಯಾವುದು ಅಂತ ಕೇಳ್ತಾ ಇದ್ದಾರೆ. ಕೇಳ್ಬೋದು. ಸೊ ಯಾರಾದ್ರೂ ಇವುಗಳಿಗೆ ನಿಮ್ಗೆ ಆನ್ಸರ್ ಇಲ್ಲೇ ಪ್ರಾಕ್ಟೀಸ್ ಮಾಡೋರಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಕಮೆಂಟ್ ಮಾಡೋ ಮೂಲಕ ನೀವೇನ್ ಮಾಡ್ಬೇಕು, ನಿಮ್ಮ ಆನ್ಸರ್ ಅನ್ನ ಕೊಡ್ಬೇಕಾಗ್ತತಿ. ಓಕೆ, ಆಂಧ್ರ ಪ್ರದೇಶದ ಒಂದು ಪ್ರಮುಖ ನೃತ್ಯ. ಸೊ ನೆಕ್ಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ ಒಡಿಸಿ. ಒಡಿಸಿ ಕೂಡ ಒಂದು ಪ್ರಮುಖ ನೃತ್ಯ ಆಗಿರೋದ್ರಿಂದ ಪರೀಕ್ಷೆಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತತಿ. ಒಡಿಸಿ ಭಾರತದ ಪ್ರಮುಖ ಶಾಸ್ತ್ರೀಯ ನೃತ್ಯ ರೂಪಗಳಲ್ಲಿ ಒಂದಾಗಿದೆ. ಇದು ಒಡಿಶಾ ರಾಜ್ಯದಲ್ಲಿ ಬೆಳೀತು. ವೆರಿ ಇಂಪಾರ್ಟೆಂಟ್. ಏನಪ್ಪಾ ಅಂತಂದ್ರ ಇದು ಎಲ್ಲಿ ಬೆಳೀತಪ್ಪ ಅಂತಂದ್ರ ಒಡಿಶಾ ರಾಜ್ಯದಲ್ಲಿ ಬೆಳೆದಿರ್ತಕ್ಕಂಥದ್ದನ್ನ ನೋಡ್ಬೋದು. ಆಮೇಲೆ ಈ ನೃತ್ಯದ ಪ್ರಮುಖ ವೈಶಿಷ್ಟ್ಯತೆ ಏನಪ್ಪಾ ಅಂತಂದ್ರ ಭಕ್ತಿ, ಲಾಸ್ಯ ಮತ್ತು ಶೈಲಿಯ ಸುಂದರ ಸಂಗಮ ಅಂತ ಕೇಳ್ತಾ ಇದ್ದಾರೆ. ಲಾಸ್ಯ ಅಂತಂದ್ರೆ ಇಲ್ಲಿ ಮೃದು ಚಲನೆ ಅಂತ ಕರಿತೀವಿ. ಅಂದ್ರೆ ಮೃದು ಸ್ವಭಾವ ಅಥವಾ ಮೃದು ಧೋರಣೆ, ಮೃದುತ್ವವನ್ನ ಇಲ್ಲಿ ಯೂಸ್ ಮಾಡಿರ್ತಾರೆ, ಅದಕ್ಕೆ ಲಾಸ್ಯ ಕರೀತಾರ. ಸೊ ಎಲ್ಲಿದ ಆರಂಭ ಆಯ್ತು, ಎಲ್ಲಿ ಉದ್ಭವ ಆಯ್ತು ಅಂತಂದ್ರೆ ಒಡಿಶಾದ ಜಗನ್ನಾಥ ದೇವಾಲಯ ಮಹಾರಿ ಪದ್ಧತಿಯ ಒಂದು ನೃತ್ಯ. ಅಂದ್ರೆ ಒಡಿಶಾದ ಏನ್ ಜಗನ್ನಾಥ ದೇವಾಲಯ ಐತಲ್ಲ, ಜಗನ್ನಾಥ ದೇವಾಲಯದಲ್ಲಿ ಇದು ಆರಂಭ ಆಯ್ತು. ಇದು ವೆರಿ ಇಂಪಾರ್ಟೆಂಟ್. ಏನಪ್ಪಾ ಅಂತಂದ್ರೆ ಮಾಹರಿ ಪದ್ಧತಿಯ ನೃತ್ಯ ಅಂತ ಕರೀತಾರೆ ಇದಕ್ಕೆ. ಹೌದಾ, ಮಾಹರಿ ಪದ್ಧತಿ ವೆರಿ ಇಂಪಾರ್ಟೆಂಟ್. ಮಾಹರಿ ಪದ್ಧತಿ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕು ನಮಗಿಲ್ಲಿ. ಮಾಹರಿ ಪದ್ಧತಿ ಅಂತಂದ್ರ ಮಹಾನ್ ನಾರಿ ಅಂತ ಅರ್ಥ ಆಗ್ತೈತಿ. ಮಹಾನ್ ನಾರಿ ಅಥವಾ ಶ್ರೇಷ್ಠ ಮಹಿಳೆ ಅಂತ ಆಗ್ತೈತಿ. ಇದು ಮಾಹರಿ ಪದ್ಧತಿ ಅಂತಂದ್ರ ಮಹಾನ್ ನಾರಿ ಅಥವಾ ಶ್ರೇಷ್ಠ ಮಹಿಳೆ ಅಂತ ಅರ್ಥ ಆಗ್ತೈತಿ. ಶ್ರೇಷ್ಠ ಮಹಿಳೆ ಅವರು ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ನೃತ್ಯ ಶೈಲಿ ಮಹಾರಿ ಪದ್ಧತಿ ಅಂತ ಕರೀತಾರೆ. ಇದರಲ್ಲಿ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥದ್ದು ಯಾವ್ದಪ್ಪಾ ಅಂತಂದ್ರ ಇದರಲ್ಲಿ ವಿಶಿಷ್ಟ ಲಕ್ಷಣ ಯಾವ್ದಪ್ಪಾ ಅಂತಂದ್ರ ತ್ರಿಭಂಗಿ. ತ್ರಿಭಂಗಿಯನ್ನ ಯಾವ ನೃತ್ಯ ಶೈಲಿಯಲ್ಲಿ ಬಳಕೆ ಮಾಡುತ್ತಾರೆ ಅಂತಂದ್ರ
ಅದನ್ನ ಒಡಿಶಿ ನೃತ್ಯ ಶೈಲಿಯಲ್ಲಿ ಬಳಕೆ ಮಾಡ್ತಾರ. ಹಾಗಾದ್ರೆ ತ್ರಿಭಂಗಿ ಎಂದರೆ ದೇಹದ ಮೂರು ಭಾಗಗಳಲ್ಲಿ ದೇಹದ ಮೂರು ಭಾಗಗಳಲ್ಲಿ ಬಾಗುವ ಒಂದು ವಿಶಿಷ್ಟ ಶೈಲಿಯ ಭಂಗಿಯಾಗಿರ್ತತಿ. ದೇಹದ ಮೂರು ಭಾಗಗಳಲ್ಲಿ ಬಾಗುವ ಒಂದು ವಿಶಿಷ್ಟ ಭಂಗಿ, ಇದಕ್ಕ ತ್ರಿಭಂಗಿ ಅಂತ ಕರೀತಾರ. ಓಕೆ, ತ್ರಿಭಂಗಿಯ ಯಾವ ನೃತ್ಯ ಶೈಲಿಯಲ್ಲಿ ಬಳಕೆ ಮಾಡ್ತಾರ? ಒಡಿಶಿ ಅಲ್ಲಿ ಬಳಕೆ ಮಾಡ್ತಾರ. ಸೊ ಯಾವ ರಾಜ್ಯದ ಒಂದು ನೃತ್ಯ ಶೈಲಿಯ ಪ್ರಕಾರಪ್ಪ ಅಂತಂದ್ರೆ ಇದು ಒಡಿಶಾ ರಾಜ್ಯದ ಒಂದು ಆ ನೃತ್ಯ ಶೈಲಿಯ ಪ್ರಕಾರ ಆಗಿರ್ತೈತಿ. ಓಕೆ, ತ್ರಿಭಂಗಿಯನ್ನ ವೆರಿ ಇಂಪಾರ್ಟೆಂಟ್, ಅದನ್ನ ಮರಿಲಕ್ ಹೋಗ್ಬೇಡ್ರಿ. ಸೊ ಅದ್ರ ವೈಶಿಷ್ಟ್ಯತೆಗಳ ಬಗ್ಗೆ ನೀವು ನೋಟ್ ಮಾಡ್ಕೋಬಹುದು. ವೈಶಿಷ್ಟ್ಯತೆಗಳ ಬಗ್ಗೆ ಆಗಿರ್ಬೋದು. ಆಮೇಲೆ ಆ ಆ ಸಂಗೀತ ಯಾವ್ದು ಯೂಸ್ ಮಾಡ್ತಾರೆ ಅಂದ್ರೆ ಒಡಿಶಾ ಭಾಷೆಯ ಹಾಡುಗಳನ್ನ ಅವರು ಹಾಡುವುದ್ರ ಮೂಲಕ ಈ ನೃತ್ಯ ಶೈಲಿಯನ್ನ ಪ್ರದರ್ಶನ ಮಾಡ್ತಾರ. ಆಮೇಲೆ ಪ್ರಮುಖ ಅಂಶಗಳ ಬಗ್ಗೆ ನೀವು ನೋಟ್ ಮಾಡ್ಕೋಬೇಕಾಗ್ತೈತಿ. ಪ್ರಮುಖ ರೂಪಗಳು ಅವುಗಳ ಬಗ್ಗೆನೂ ಕೂಡ ನೀವೇನು ನೋಟ್ ಮಾಡ್ಕೋಬೇಕಾಗ್ತೈತಿ. ಓಕೆ, ಆಮೇಲೆ ಒಂದು ಟ್ರಿಕ್ ಇದನ್ನ ನೆನ್ಪಿಡ್ಕೊಳಕ, ಒಡಿಶಿ ಅಂತಂದ್ರೆ ಓ ಅಂತಂದ್ರ ಒಡಿಶಾ, ಡಿ ಅಂತಂದ್ರ ದೇವಾಲಯ, ಆಮೇಲೆ ಸಿ ಅಂತಂದ್ರೆ ಶಿಲ್ಪ ಅಥವಾ ತ್ರಿಭಂಗಿಗೆ ಶಿಲ್ಪ ತ್ರಿಭಂಗಿ ಅಂತ ನೀವು ಇದನ್ನ ಅರ್ಥ ಮಾಡ್ಕೋಬೇಕಾಗ್ತೈತಿ. ಓಕೆ, ಅವುಗಳನ್ನ ಮರಿಲಿಕ್ಕೆ ಹೋಗ್ಬೇಡ್ರಿ. ಸೊ ಬಹಳ ಇಂಪಾರ್ಟೆಂಟ್, ನೀವು ಬಹಳ ಡಿಟೇಲ್ ಆಗಿ ಓದೋರ್ ಇದ್ರಂದ್ರ ವೈಶಿಷ್ಟ್ಯಗಳು ತ್ರಿಭಂಗಿ, ಲಾಸ್ಯ ಪ್ರಧಾನ, ಮೃದುವಾದ ಅಂಗಚಲನೆಗೆ ಲಾಸ್ಯ ಅಂತಾರೆ, ನಿಮ್ಗೆ ಗೊತ್ತಿರ್ಲಿ. ಆಮೇಲೆ ಭಕ್ತಿ ರಸದ ಅಭಿವ್ಯಕ್ತಿ, ಭಕ್ತಿಯನ್ನ ಅಭಿವ್ಯಕ್ತ ಮಾಡುವುದಾಗಿರ್ಬೋದು. ಮುಖ, ಕಣ್ಣು, ಆಮೇಲೆ ಹಸ್ತ ಮುದ್ರೆಗಳಿಗೆ ಅಧಿಕ ಮಹತ್ವವನ್ನು ಇಲ್ಲಿ ಅವರು ಕೊಟ್ಟದನ್ನ ನೋಡ್ಬೋದು. ಓಕೆ, ಆಮೇಲೆ ರಿವಿಷನ್ ಟಿಪ್ಪಣಿ ಅಂತ ಐತಿ, ಇಲ್ಲಿ ನೀವು ದಯವಿಟ್ಟು ಇದನ್ನ ನೋಡ್ಕೋಬಹುದು. ರಿವಿಷನ್ ಟಿಪ್ಪಣಿ ರಾಜ್ಯ ಒಡಿಶಾ, ಗೋವಾ ಜಗನ್ನಾಥ ದೇವಾಲಯ ಶೈಲಿ ತ್ರಿಭಂಗಿ ಮತ್ತು ಲಾಸ್ಯ ಪ್ರಧಾನ, ಸಂಗೀತ ಒಡಿಶಾ ಹಾಡುಗಳಾಗಿರ್ಬೋದು. ಪ್ರಮುಖ ಏನಪ್ಪಾ ಅಂತಂದ್ರ ಮಹಾರಿ ಶೈಲಿ ಅಥವಾ ಮಹಾರಿ ಪದ್ಧತಿ ಇದಕ್ಕೆ ಕರೀತಾರ. ಓಕೆ, ನೆಕ್ಸ್ಟ್ ಒನ್ ಯಾವ್ದಪ್ಪಾ ಅಂತಂದ್ರೆ ಮೋಹಿನಿ ಅಟ್ಟಂ ಅಂತೇಳಿ. ಮೋಹಿನಿ ಅಟ್ಟಂ, ಮೋಹಿನಿಯ ಮೋಹಕ್ಕೆ ರೂಪವನ್ನ ಆಧರಿಸಿದ ಲಾಸ್ಯ ಪ್ರಧಾನ ಶಾಸ್ತ್ರೀಯ ನೃತ್ಯ ಪ್ರಕಾರ, ಅದಕ್ಕೆ ಇದನ್ನ ಮೋಹಿನಿ ಅಟ್ಟಂ ಅಂತ ಕರೀತಾರ. ಮೋಹಿನಿಯ ಮೋಹಕ್ಕೆ ಅಂದ್ರೆ ಶೃಂಗಾರ ಡ್ಯಾನ್ಸ್ ರೂಪವನ್ನ ನಾವು ಮೋಹಿನಿ ಅಟ್ಟಂ ಅಂತ ಕರಿತೀವಿ. ಓಕೆ, ಉದ್ಭವ ಅಂದ್ರೆ ಮೋಹಿನಿಯ ಸೌಂದರ್ಯ ಮೋಹಕತೆಯ ಪ್ರದರ್ಶಿಸುವ ಲಾಸ್ಯ ಪ್ರಧಾನ ನೃತ್ಯ, ದೈವಿಕ ಸ್ತ್ರೀ ಸೌಂದರ್ಯದ ಅನುಭವ. ಆ ದೈವಿಕ ಸ್ತ್ರೀ ಸೌಂದರ್ಯದ ಅನುಭವ ಯಾವ ರಾಜ್ಯದ ಒಂದು ನೃತ್ಯ ಪ್ರಕಾರ ಶೈಲಿಪ್ಪ ಇದು ಅಂತಂದ್ರ ನಿಮ್ಗೆ ಗೊತ್ತಿರ್ಬೇಕು. ಮೋಹಿನಿ ಅಟ್ಟಂ ಕೇರಳ ರಾಜ್ಯದ ನೃತ್ಯ ಶೈಲಿಯ, ಹೌದಾ, ಕೇರಳ ರಾಜ್ಯದ ಒಂದು ಪ್ರಧಾನ ಆ ನೃತ್ಯ ಶೈಲಿ ಆಗಿರ್ತತಿ ಮೋಹಿನಿ ಅಟ್ಟಂ. ಒಂದು ಕಥಕಲಿ, ಇನ್ನೊಂದು ಮೋಹಿನಿ ಅಟ್ಟಂ. ಕೇರಳ ರಾಜ್ಯದಿಂದ ಎರಡು ನೃತ್ಯ ಶೈಲಿ ಪ್ರಕಾರಗಳದಾವ. ದಯವಿಟ್ಟು ಅದನ್ನ ನೀವು ನೆನ್ಪಿಟ್ಕೋಬೇಕು. ಇದಕ್ಕೆ ಆಧಾರ ಏನಪ್ಪಾ ಅಂತಂದ್ರ ಹಿಂದೂ ಪೌರಾಣಿಕ ಕಥೆಗಳಾಗಿರ್ಬೋದು, ಆಮೇಲೆ ಭಕ್ತಿ ಸಾಹಿತ್ಯ, ವಿಶೇಷವಾಗಿ ಆ ಭಗವಾನ್ ವಿಷ್ಣುವಿನ ಮೋಹಿನಿ ಅವತಾರ. ಮೋಹಿನಿ ಅಟ್ಟಂ ಡ್ಯಾನ್ಸ್ ಮಾಡಿದವರು ಯಾರಪ್ಪಾ ಅಂತಂದ್ರ ಮೋಹಿನಿ ಅವತಾರದಲ್ಲಿ ಭಗವಾನ್ ವಿಷ್ಣು ಏನ್ ಮಾಡಿರ್ತಾರ, ಮಾಡಿದ್ರಪ್ಪ ಅಂತಂದ್ರ ಮೋಹಿನಿ ಅಟ್ಟಂ ಅನ್ನೋ ಒಂದು ನೃತ್ಯವನ್ನ ಮಾಡಿರ್ತಾರ. ಸೊ ಅದನ್ನ ನಾವು ಮರಿಲಕ್ ಹೋಗ್ಬಾರ್ದು. ಆಮೇಲೆ ಇದ್ರದ್ದು ವೇಷಭೂಷಣಗಳ ಬಗ್ಗೆ ನೋಡೋದಾದ್ರ ಬಿಳಿ ಬಣ್ಣದ ಉಡುಗೆ ಅಂದ್ರೆ ಏನಿದೆ, ಬಿಳಿ ಬಣ್ಣದ ಸೀರೆ ಐತಲ್ಲ, ಈ ಬಿಳಿ ಬಣ್ಣದ ಸೀರೆ ಮತ್ತು ಚಿನ್ನದ ಗಲಿಗಳು ಅಂದ್ರೆ ಚಿನ್ನದ ಆಭರಣಗಳನ್ನ ತೋಡ್ತಾರ. ಬಳೆಗಳಾಗಿರ್ಬೋದು, ಆಮೇಲೆ ಸೊಂಟ ಪಟ್ಟಿಗಳಾಗಿರ್ಬೋದು, ಅವುಗಳನ್ನ ತೋಡ್ತಾರ. ಆಮೇಲೆ ಸರಳ ಹಾಗೂ ಸೌಂದರ್ಯಮಯ ಅಲಂಕಾರ, ಕೂದಲನ್ನ ಜಡಿ ಕಟ್ತಾರ, ಆಮೇಲೆ ಆ ಜಡಿಗೆ ಹೂವನ್ನ ಕಟ್ತಾರ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಬಹಳ ಇಂಪಾರ್ಟೆಂಟ್, ಬಹಳ ಸಿಂಪಲ್ ಅನ್ಸಿದ್ರು ಬಹಳ ಸುಂದರವಾಗಿ ಕಾಣ್ತಿರ್ತಕ್ಕಂಥ ಒಂದು ನೃತ್ಯ ಶೈಲಿ ಮತ್ತು ವೇಷಭೂಷಣ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಓಕೆ, ನೆಕ್ಸ್ಟ್ ಒನ್ ಯಾವ್ದಪ್ಪಾ ಅಂತಂದ್ರೆ ಆ ಮಣಿಪುರಿ ಅಂತ ಹೇಳಿ. ಓಕೆ, ಮಣಿಪುರಿ. ಮಣಿಪುರಿ ಹೆಸರು ಹೇಳುವ ಹಾಗೆ ಯಾವ ರಾಜ್ಯದಪ್ಪ ಅಂತಂದ್ರೆ ಇದು ಮಣಿಪುರದ್ದು ಭಾರತೀಯ ಶಾಸ್ತ್ರೀಯ ನೃತ್ಯಗಳಲ್ಲಿ ಇದು ಕೂಡ ಒಂದು ಇಂಪಾರ್ಟೆಂಟ್. ಎಲ್ಲಿಪ್ಪ ಅಂತಂದ್ರೆ ಮಣಿಪುರಿ ನೃತ್ಯ ಪ್ರಾಚೀನ ವೈಷ್ಣವ ಭಕ್ತಿ ಪಂಥದ ಒಂದು ಶೈಲಿ ಆಗಿರ್ತೈತಿ. ನೀವು ನೆನಪಿಟ್ಕೋಬೇಕಾಗಿತ್ತು. ಓಕೆ, ವೈಷ್ಣವ ಪಂಥದ, ಓಕೆ, ವೈಷ್ಣವ ಭಕ್ತಿಯ ಸಂಪ್ರದಾಯದಿಂದ ಇದು ಉದ್ಭವ ಆಗಿರ್ತಕ್ಕಂಥದ್ದು. ಏನ್ ಇದರಲ್ಲಿ ಇಂಪಾರ್ಟೆಂಟ್ ಮ್ಯಾಟರ್ ಇರ್ತೈತಿ ಅಂತಂದ್ರೆ ರಾಧಾಕೃಷ್ಣರ ಲೀಲಾ ಕಥೆಗಳನ್ನ ಆಧರಿಸಿದ ನೃತ್ಯ. ಅಂದ್ರೆ ರಾಧಾ ಮತ್ತು ಕೃಷ್ಣನ ಒಂದು ಆ ಪ್ರೇಮ ಪ್ರಸಂಗವನ್ನ ಈ ನೃತ್ಯದ ಮೂಲಕ ಅವರು ಪ್ರದರ್ಶನ ಮಾಡ್ತಾರ. ಯಾವ ರಾಜ್ಯದಪ್ಪ ಅಂತಂದ್ರೆ ಅದು
ಮಣಿಪುರ್ ರಾಜ್ಯದ ನೃತ್ಯ ಆಗಿರ್ತತಿ. ದಯವಿಟ್ಟು ಅದನ್ನ ನೀವು ನೆನಪಿಟ್ಕೋಬೇಕಾಗ್ತತಿ. ಇದರ ವಿಶಿಷ್ಟ ಲಕ್ಷಣಗಳು ನೋಡಿ, ರಾಧಾಕೃಷ್ಣನ ಭಕ್ತಿಯ ಮೇಲೆ ಆಧಾರಿತ ಆಗಿರ್ತಕ್ಕಂಥದ್ದು, ಮೃದುವಾದ ಲಯಬದ್ಧ ಚಲನೆಗಳು, ಆಮೇಲೆ ಪುರುಷರು ಧೋತಿ ಉಟ್ಕೊಳ್ಳೋದನ್ನ, ಆಮೇಲೆ ಮತ್ತು ಅಂದ್ರೆ ಪಟಕ ಹಾಕೊಳ್ಳೋದನ್ನ ಧರಿಸ್ತಾರ ಅನ್ನೋದನ್ನ ನೀವು ನೋಡ್ಬೋದು. ಆಮೇಲೆ ಮಹಿಳೆಯರು ಪೋಚೋಯ್ ಅನ್ನೋ ಉಡುಪುಗಳನ್ನ ಧರಿಸ್ತಾರ. ಪೋಚೋಯ್ ಪೋಚೋಯ್ ಅಂತಂದ್ರೆ ಇಲ್ಲೇನ್ ಈ ಒಂದು ಸಿಲಿಂಡರ್ ಟೈಪ್ ಇರ್ತಕ್ಕಂತ ಒಂದು ಉಡುಪು ಐತಲ್ಲ, ಇದಕ್ಕ ಪೋಚೋಯ್ ಅಂತಾರ. ಇದನ್ನ ಮಹಿಳೆಯರು ಧರಿಸ್ಕೋತಾರ. ಅದು ನಿಮ್ಗೆ ನೆನಪಿರ್ಬೇಕು. ಪೋಚೋಯ್ ಅಂತಂದ್ರ ಮಹಿಳೆಯರು ಧರಿಸುವ ಒಂದು ಸಿಲಿಂಡರ್ ರೀತಿಯ ಉಡುಪು, ಅದಕ್ಕ ಪೋಚೋಯ್ ಅಂತ ಕರೀತಾರ. ಆಮೇಲೆ ವೈಶಿಷ್ಟ್ಯಗಳು, ಸೊ ಸೇಮ್ ಲಕ್ಷಣಗಳು ಮತ್ತೆ ವೈಶಿಷ್ಟ್ಯಗಳಲ್ಲಿ ಏನ್ ಬಹಳ ವ್ಯತ್ಯಾಸ ಇರಂಗಿಲ್ಲ. ಸೊ ಅದನ್ನ ನೀವು ನೋಡ್ಬೇಕಾಗತಿ. ಆಮೇಲೆ ವೇಷ ಭೂಷಣಗಳು ಮತ್ತ ಅಗೇನ್ ಅವ ಬರ್ತಾವ. ಮಹಿಳೆಯರು ಪೋಚೆ, ಓಡ್ನಿ ಮತ್ತೆ ಆಭರಣಗಳನ್ನ ಧರಿಸ್ತಾರ. ಪುರುಷರು ಧೋತಿ ಅಂದ್ರ ಧೋತ್ರ, ಆಮೇಲೆ ಪಟ್ಟು ಅಂದ್ರ ಪಟಕ, ತಲೆಗೆ ಪಗಿ, ಹಗುರವಾದ ಆಮೇಲೆ ಸುಂದರ ವಸ್ತುಭೂಷಣವನ್ನ ಅವ್ರು ತೊಟ್ಕೋತಾರ ಅನ್ನೋದನ್ನ ನೀವು ನೋಡ್ಬೋದು. ಪೋಚೆ ಆಗಿರ್ಬೋದು, ಧೋತಿ, ತಲೆಗೆ ಪಂಗಿ, ತಲೆಗೆ ಹಾಕೋತಾರಲ್ಲ ಅದು ಆ ಆ ಏನ್ ಮಾಡ್ತಾರ, ಧರಿಸ್ತಾರ. ಆಮೇಲೆ ಇಲ್ಲಿ ಕೂಡ ಒಂದು ಪ್ರಮುಖ ನಾಟಕಗಳು ಯಾವಪ್ಪ ಅಂತಂದ್ರ ರಸಬೀಲ, ಮಹಾರಾಸ, ಬಸಂತ ರಾಸ, ಕುಂಚರಾಸ ಅಂತ ಹೇಳಿದ್ದಾರೆ. ಸೊ ಇವು ನಾಟಕಗಳು ಯಾವ ನೃತ್ಯ ಶೈಲಿಗೆ ಸಂಬಂಧಪಟ್ಟವಪ್ಪ ಅಂತಂದ್ರ ಮಣಿಪುರಿ ನೃತ್ಯ ಶೈಲಿಗೆ ಸಂಬಂಧಪಟ್ಟಿರ್ತಕ್ಕಂತ ನಾಟಕಗಳು ಅಂತ ನೀವು ಅದನ್ನ ನೆನಪಿಟ್ಕೋಬೇಕಾಗ್ತತಿ. ಸೊ ರಿವಿಷನ್ ಟಿಪ್ಪಣಿ ಏನು ಅಂತಂದ್ರ ಅದು ಯಾವ ರಾಜ್ಯದ್ದು ಉದ್ಭವ ಎಲ್ಲಿ ಆಯ್ತು, ಆಮೇಲೆ ವೈಶಿಷ್ಟ್ಯ ಏನು, ವೇಷಭೂಷಣದ ಏನಾದ್ರೂ ವಿಶಿಷ್ಟ ಏನಪ್ಪಾ ಅಂತಂದ್ರ ಅದು ಪೋಚೋಯ್ ಅನ್ನೋ ಒಂದು ವಿಶಿಷ್ಟ ಬಟ್ಟೆಯನ್ನ ಅವ್ರು ಧರಿಸ್ತಾರ. ಸೊ ಆಧಾರ ಏನಪ್ಪಾ ಅಂತಂದ್ರ ರಾಧಾ ಕೃಷ್ಣ ಲೀಲೆ ಅಂದ್ರೆ ಅವರ ಪ್ರೇಮ ಪ್ರಸಂಗವನ್ನ ಇಲ್ಲಿ ನಾವು ನೋಡ್ಬೋದು. ಓಕೆ. ಆಮೇಲೆ ನೆಕ್ಸ್ಟ್ ಒನ್ ಯಾವ್ದಪ್ಪಾ ಅಂತಂದ್ರ ಆ ಸತ್ರಿಯ ಅಂತ ಹೇಳಿ, ಹೌದಾ? ಭಾರತದ ನೃತ್ಯ ಶೈಲಿಯ, ಶಾಸ್ತ್ರೀಯ ನೃತ್ಯ ಶೈಲಿಯ ಕೊನೆಯ ನೃತ್ಯ ಯಾವ್ದಪ್ಪಾ ಅಂತಂದ್ರ ಅದು ಸತ್ರಿಯ ಅಂತ ಹೇಳಿ, ಹೌದಾ? ಸತ್ರಿಯ ಭಾರತದ ಆ ಪ್ರಾಚೀನ ಧಾರ್ಮಿಕ ಹಾಗೂ ಶಾಸ್ತ್ರೀಯ ನೃತ್ಯ ಪ್ರಕಾರಗಳಲ್ಲಿ ಇದು ಕೂಡ ಒಂದು. ಇದು ಎಲ್ಲಿ ಆರಂಭ ಆಗಿತ್ತಪ್ಪ ಅಂತಂದ್ರೆ, ಅದು ಯಾವ ರಾಜ್ಯದ ನೃತ್ಯ ಶೈಲಿ ಅಂತಂದ್ರೆ ಇದು ಅಸ್ಸಾಂ ರಾಜ್ಯದ ನೃತ್ಯ ಶೈಲಿ ಆಗಿರ್ತತಿ. ದಯವಿಟ್ಟು ನೀವು ಇದನ್ನ ನೋಟ್ ಮಾಡ್ಕೋಬೇಕಾಗತ್ತಿ. ಸತ್ರಿಯ ಅಂತಂದ್ರ ನಿಮ್ಗೆ ಗೊತ್ತಿರಬೇಕು, ಇದು ಅಸ್ಸಾಂ ರಾಜ್ಯದ ಒಂದು ಪ್ರಮುಖ ನೃತ್ಯ ಶೈಲಿ ಅಥವಾ ಕಲೆ. ಓಕೆ. 15ನೇ ಶತಮಾನದಲ್ಲಿ ಮಹಾನ್ ಭಕ್ತ ಆಗಿರ್ತಕ್ಕಂಥ ಶ್ರೀಮಂತ ಶಂಕರ ದೇವರು ಶ್ರೀಮಂತ ಶಂಕರ ದೇವರು ಆರಂಭಿಸಿದ ಒಂದು ನೃತ್ಯ ಪ್ರಕಾರ ಯಾವ್ದಪ್ಪ ಅಂತಂದ್ರೆ ಅದು ಸತ್ರಿಯ. ಓಕೆ. ಇದನ್ನ ಯಾರು ಆರಂಭಿಸಿದ್ರು ಅಂತ ಏನಾದ್ರೂ ಒಂದು ಪ್ರಶ್ನೆ ಬಂದ್ರೆ, ಆರಂಭ ಮಾಡಿದವ್ರು ಯಾರಪ್ಪ ಅಂತಂದ್ರೆ ಶ್ರೀಮಂತ ಶಂಕರ ದೇವರ, ಒಬ್ಬ ಮಹಾನ್ ಭಕ್ತ ಆಗಿರತಕ್ಕಂತ ಶ್ರೀಮಂತ ಶಂಕರ ದೇವರು ಇದನ್ನ ಆರಂಭ ಮಾಡ್ತಾರ. ಯಾವ ರಾಜ್ಯ ಅಂತ ಕೇಳಿದ್ರು ಅಂತಂದ್ರೆ ಅಸ್ಸಾಂ ರಾಜ್ಯದ ಒಂದು ನೃತ್ಯ ಶೈಲಿ ಆಗಿರ್ತೈತಿ. ಓಕೆ. ಅಸ್ಸಾಂ ರಾಜ್ಯದ ಒಂದು ನೃತ್ಯ ಶೈಲಿ ಆಗಿರ್ತೈತಿ. ಬಹಳ ಇಂಪಾರ್ಟೆಂಟ್. ಏನು, ಸತ್ರಿಯ ಯಾವ ರಾಜ್ಯದ ಆ ಒಂದು ನೃತ್ಯ ಶೈಲಿಪಾ ಅಂತಂದ್ರೆ ಅದು ಅಸ್ಸಾಂ ರಾಜ್ಯದ್ದು. ಸೊ ಅವುಗಳ ಬಗ್ಗೆ ಸೇಮ್ ನೀವೇನ್ ಮೇಲ್ ನೋಡಿದ್ರಲ್ಲ, ವೈಶಿಷ್ಟ್ಯಗಳ ಬಗ್ಗೆ ಆಗಿರ್ಬೋದು, ಇದು ಕೂಡ ವೈಷ್ಣವ ಭಕ್ತಿ ಆಧಾರಿತ ನೃತ್ಯ. ಯಾವ ಭಕ್ತಿ ಆಧಾರಿತ ನೃತ್ಯಪ್ಪ ಅಂತಂದ್ರೆ ಇದು ವೈಷ್ಣವ ಭಕ್ತಿ ಆಧಾರಿತ ನೃತ್ಯ ಆಗಿರ್ತತಿ. ಭಾವ, ಸಂಗೀತ ಮತ್ತು ನಾಟಕದ ಮೂಲಕ ನಾಟಕದ ಅದ್ಭುತ ಸಂಯೋಜನೆ ಆಗಿದೆ ಅಂತ ಹೇಳ್ತಾರ. ಅಂದ್ರೆ ಅವ್ರ ಭಾವನೆ ಆಗಿರ್ಬೋದು, ಸಂಗೀತ ಮತ್ತು ನಾಟಕ ಅಂದ್ರೆ ಸಂಭಾಷಣೆ ಮಾಡ್ತಿರ್ತಾರಲ್ಲ, ಅದಕ್ಕೆ ಒಂದು ನಾಟಕದ ರೂಪವನ್ನ ಅವ್ರು ಕೊಡ್ತಾರ. ನೃತ್ಯದ ಜೊತೆಗೆ ಕತೆ ಮತ್ತು ಭಕ್ತಿ ಗೀತೆಗಳ ಸಮೀಕರಣ. ನೃತ್ಯ ಮಾಡುವುದ್ರ ಮೂಲಕ ಏನ್ ಮಾಡ್ತಾರಪ್ಪ ಅಂತಂದ್ರ ಕತೆ ಮತ್ತು ಭಕ್ತಿ ಗೀತೆಗಳನ್ನ ಆ ಹಾಡ್ತಾರ. ದೇಹದ ಚಲನೆಗಳು ಸೌಮ್ಯ ಅಂದ್ರ ಬಹಳ ಆ ಮೃದುವಾಗಿರ್ತಾವ, ಸೌಮ್ಯವಾಗಿರ್ತಾವ, ಲಯಬದ್ಧವಾಗಿರ್ತಾವ ಮತ್ತು ಆಧ್ಯಾತ್ಮಿಕವಾಗಿರ್ತತಿ ಅಂತ ಹೇಳ್ತಾರ. ದೇಹದ ಚಲನೆಗಳು ಅಂತ ಹೇಳ್ತಾರೆ. ಸೊ ಅಸ್ಸಾಂದಲ್ಲಿ ಅತಿ ಹೆಚ್ಚು ಎಲ್ಲಿ ಇದು ಕೇಂದ್ರೀಕೃತ ಆಗೈತಿಪಾ ಅಂತಂದ್ರ ಮಜುಲಿ ದ್ವೀಪದಲ್ಲಿ ಆಧಾರಿತವಾಗಿದೆ ಅಂತ ಹೇಳ್ತಾರ. ಮಜುಲಿ ಅನ್ನೋ ಒಂದು ಪ್ರದೇಶದಲ್ಲಿ. ಮಜುಲಿ ಏನಪ್ಪಾ ಅಂತಂದ್ರೆ ವಿಶ್ವದ ಅತಿ ದೊಡ್ಡ ಒಂದು ನದಿ ದ್ವೀಪ. ವಿಶ್ವದ ಅತಿ ದೊಡ್ಡ ನದಿ ದ್ವೀಪ ಮಜುಲಿಯಲ್ಲಿ ಅತಿ ಹೆಚ್ಚು ಕೇಂದ್ರೀಕೃತ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗ್ತತಿ. ಓಕೆ. ಅವರ ಸಂಗೀತ ಆಗಿರ್ಬೋದು, ಆಮೇಲೆ ವೇಷಭೂಷಣ ಆಗಿರ್ಬೋದು, ಪ್ರಮುಖ ಅಂಶಗಳಾಗಿರ್ಬೋದು, ಆಮೇಲೆ ರಿವಿಷನ್ ಟಿಪ್ಪಣಿ ಆಗಿರ್ಬೋದು, ಅವುಗಳನ್ನ ನೀವು
ನೋಟ್ ಮಾಡ್ಕೋಬೇಕಾಕೈತಿ. ದಯವಿಟ್ಟು ಏನ್ ನೆನ್ಪಿಟ್ಕೋಬೇಕು ಅಂತಂದ್ರ ಆ ನೃತ್ಯ ಪ್ರಕಾರದ ಶೈಲಿ ಮತ್ತು ಯಾವ ರಾಜ್ಯಕ್ಕೆ ಅದ್ರದ್ದು ಏನಾದ್ರೂ ವಿಶಿಷ್ಟ ಲಕ್ಷಣ ಇತ್ತು ಅಂತಂದ್ರೆ ಅದನ್ನ ಮಾತ್ರ ನಾವೇನ್ ಮಾಡ್ಬೇಕಾಕತಿ, ನೋಟ್ ಮಾಡ್ಕೊಂಡು ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡ್ಕೋಬೇಕಾಗ್ತತಿ. ಇಲ್ಲಿ ರಿವಿಷನ್ ಟಿಪ್ಪಣಿಯಲ್ಲಿ ನೋಡೋದಾದ್ರ, ಸೊ ರಾಜ್ಯ ಯಾವುದು? ಅಸ್ಸಾಂ ರಾಜ್ಯದಲ್ಲಿ. ಉದ್ಭವ ಅಥವಾ ಇದನ್ನ ಯಾರು ಆರಂಭಿಸಿದ್ರಪ್ಪ ಅಂತಂದ್ರೆ ಶ್ರೀಮಂತ ಶಂಕರ ದೇವರು. ಆಮೇಲೆ ಇದರ ಆಧಾರ ಏನು ಅಂತಂದ್ರೆ ವೈಷ್ಣವ ಭಕ್ತಿ. ಆಮೇಲೆ ವಿಶೇಷತೆ ಏನಪ್ಪಾ ಅಂತಂದ್ರ ಇದ್ರಲ್ಲಿ ನೃತ್ಯನೂ ಇರ್ತತಿ, ನಾಟಕನೂ ಇರ್ತತಿ, ಮತ್ತೆ ಸಂಗೀತನೂ ಕೂಡ ಇರ್ತತಿ. ಓಕೆ. ಆಮೇಲೆ ಇದಕ್ಕೆ ಬಳಕೆ ಮಾಡಿರ್ತಕ್ಕಂಥ ವಾದ್ಯಗಳು ಯಾವ್ಯಾವಪ್ಪ ಅಂತಂದ್ರ ಕೋಲ, ತಾಳ ಮತ್ತು ನೇಪೆಯನ್ನ ಇವರು ಬಳಕೆ ಮಾಡ್ತಾರ. ಅವುಗಳ ಜೊತೆಗೆ ತಬಲಾನು ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರ ಯೂಸ್ ಮಾಡೋದನ್ನ ನಾವಿಲ್ಲಿ ನೋಡ್ಬೋದು. ಸೊ ಇಷ್ಟು ಪ್ರಕಾರದ ನೃತ್ಯ ಶೈಲಿಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ದಯವಿಟ್ಟು ಯಾರು ಇದನ್ನ ಏನ್ ಮಾಡ್ಬೇಕು, ನೋಟ್ ಮಾಡ್ಕೊಂಡು ಆ ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡ್ಕೋಬೇಕಾಗ್ತತಿ. ಸೊ ಅಷ್ಟು ಆ ರಾಜ್ಯಗಳದು ಒಂದು ಕ್ವಿಕ್ ರಿವಿಷನ್ ತಗೊಳ್ಳೋದಾದ್ರ ಭರತನಾಟ್ಯ ಅನ್ನೋದೈತಲ್ಲ, ಭರತನಾಟ್ಯ ಇದು ತಮಿಳುನಾಡಿನ ಪ್ರಮುಖ ನೃತ್ಯ ಶೈಲಿ. ಕಥಕ್ ಐತಲ್ಲ, ಇದು ಉತ್ತರ ಪ್ರದೇಶದ ನೃತ್ಯ ಶೈಲಿ. ಓಕೆ. ಕಥಕ್ಕಳಿ ಐತಲ್ಲ, ಇದು ಕೇರಳದ ನೃತ್ಯ ಶೈಲಿ ಆಗಿರ್ತತಿ. ಸೊ ನೆಕ್ಸ್ಟ್ ಒನ್ ಕೂಚಿಪುಡಿ ಆಂಧ್ರ ಪ್ರದೇಶದ ನೃತ್ಯ ಶೈಲಿ ಆಗಿರ್ತತಿ. ಆಮೇಲೆ ನೆಕ್ಸ್ಟ್ ಒನ್ ಒಡಿಶಿ ಐತಲ್ಲ, ಇದು ಒಡಿಶಾ ರಾಜ್ಯದ ಪ್ರಮುಖ ನೃತ್ಯ ಶೈಲಿ ಆಗಿರ್ತತಿ. ಮೋಹಿನಿ ಅಟ್ಟಂ ಐತಲ್ಲ, ಇದು ಆ ಕೇರಳ ರಾಜ್ಯದ ಪ್ರಮುಖ ನೃತ್ಯ ಕಲೆ ಆಗಿರ್ತೈತಿ. ಸೊ ಮಣಿಪುರಿ ಐತಲ್ಲ, ಮಣಿಪುರ್ ರಾಜ್ಯದ ನೃತ್ಯ ಕಲೆ ಆಗಿರ್ತೈತಿ. ಸೊ ಸತ್ರಿಯ ಐತಲ್ಲ, ಇದು ಅಸ್ಸಾಂ ರಾಜ್ಯದ ನೃತ್ಯ ಕಲೆ ಆಗಿರ್ತೈತಿ. ಸೊ ದಯವಿಟ್ಟು ಯಾರು ಇದನ್ನ ನೋಡ್ತಾ ಇದ್ದೀರಿ, ನೋಟ್ಸ್ ಮಾಡ್ಕೊಂಡು ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಆಮೇಲೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಯಾರಿದ್ದ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಪರೀಕ್ಷೆಗೆ ಉಪಯೋಗ ಆಗ್ಲಿ ಮತ್ತೆ ಉಪಯೋಗ ಆಗುತ್ತೆ ಅನ್ನೋ ಒಂದು ಹೋಪ್ ಇಟ್ಕೊಂಡು, ಸೊ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಓಕೆ, ಥ್ಯಾಂಕ್ ಯು.